ವಿಜಯಪುರ ಜಿಲ್ಲಾಡಳಿತ, ಜಲ ಅಗ್ನಿಶಾಮಕ ಇಲಾಖೆ, ರೋಟರಿ ಕ್ಲಬ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಅಗ್ನಿ ಅವಘಡಗಳ ಮುಂಜಾಗ್ರತೆ ವಹಿಸುವ ಕುರಿತು ವಿಜಯಪುರ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ನಿನ್ನೆ ಅಣುಕು ಪ್ರದರ್ಶನ ನಡೆಯಿತು. ಬಾಂಬ್ ಸ್ಫೋಟವಾದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮ ಜರುಗಿಸಬೇಕು, ಈ ಸಂದರ್ಭದಲ್ಲಿ ಸಾರ್ವಜನಿಕರು, ಸಂಘ ಸಂಸ್ಥೆಗಳ ಸಹಕಾರ, ವೈದ್ಯರ ಕೆಲಸ ಹೇಗಿರಬೇಕು ಎಂಬುದರ ಕುರಿತು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು. ಈ ವೇಳೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಶಶಿಧರ್ ನೀಲಾಗಾರ, ಜಿಲ್ಲಾಸ್ಪತ್ರೆಯ ಶಸ್ತ್ರಚಿಕಿತ್ಸಕ ಶಿವಾನಂದ್ ಮಸ್ತಿಹೊಳಿ, ಅಗ್ನಿಶಾಮಕ ಠಾಣಾ ಅಧಿಕಾರಿ ಉಮೇಶ್ ತಳಕೇರಿ ಮತ್ತು ಆರೋಗ್ಯ ಇಲಾಖೆ ಸಿಬ್ಬಂದಿ ಹಾಜರಿದ್ದರು. ಬಳಿಕ ಶಶಿಧರ್ ನೀಲಾಗಾರ ಅಗ್ನಿ ಅವಘಡ ಸಂಭವಿಸಿದಲ್ಲಿ ಸರ್ಕಾರಿ ಇಲಾಖೆಗಳು, ಸಾರ್ವಜನಿಕರು ಹೇಗೆ ಕೆಲಸ ಮಾಡಬೇಕು ಎಂಬುದನ್ನು ತಿಳಿಸುವುದು ಅಣುಕು ಪ್ರದರ್ಶನದ ಪ್ರಮುಖ ಉದ್ದೇಶವಾಗಿದೆ. ಹೋಟೆಲ್ನಲ್ಲಿ ಬಾಂಬ್ ಸ್ಫೋಟವಾದ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಎದುರಾಗುವ ಸಮಸ್ಯೆಗಳು ಮತ್ತು ಅವುಗಳಿಗೆ ಪರಿಹಾರ ಕಂಡುಕೊಳ್ಳುವ ವಿಧಾನಗಳು, ಬೆಂಕಿ ನಂದಿಸುವುದು ಹಾಗೂ ಗಾಯಾಳುಗಳಿಗೆ ಪ್ರಾಥಮಿಕ ಚಿಕಿತ್ಸೆ ನೀಡುವ ಕುರಿತು ಅಣುಕು ಪ್ರದರ್ಶನದಲ್ಲಿ ಅರಿವು ಮೂಡಿಸಲಾಯಿತು ಎಂದರು. ಕೋಆರ್ಡಿನೇಷನ್ ಇತ್ತಂತಂದ್ರೆ ಯಾವುದೋ ಒಂದು ಆಕ್ಚುಯಲ್ ಸಿನಾರಿಯೋ ಒಳಗಡೆಗೆ ನಮ್ಮ ಕೆಲಸ ಭಾಳ ಫಾಸ್ಟಾಗಿ ಆಗ್ತದೆ. ಶಿವಾನಂದ ಮಾಸ್ತಿಹೊಳಿ, ಅಗ್ನಿ ಅವಘಡದ ಸಂದರ್ಭದಲ್ಲಿ ಯಾವ ಗಾಯಾಳುವಿಗೆ ಪ್ರಥಮ ಚಿಕಿತ್ಸೆ ಕೊಡಬೇಕು, ಸಾರ್ವಜನಿಕರ ಕಾರ್ಯವೇನು, ಸಂಘ ಸಂಸ್ಥೆಗಳ ಕಾರ್ಯವೇನು, ವೈದ್ಯಕೀಯ ಸಿಬ್ಬಂದಿ ಕೈಗೊಳ್ಳಬೇಕಾದ ತುರ್ತು ಕ್ರಮಗಳ ಕುರಿತಂತೆ ಮಾಹಿತಿ ನೀಡಲಾಗಿದೆ. ಸೂಕ್ತ ಸಮಯಕ್ಕೆ ಸ್ಥಳಕ್ಕೆ ಬಂದು ರಕ್ಷಣಾ ಕಾರ್ಯ ಕೈಗೊಂಡಲ್ಲಿ ಜೀವಹಾನಿ ಆಗುವುದನ್ನು ತಡೆಯಬಹುದಾಗಿದೆ ಎಂದು ತಿಳಿಸಿದರು. ಟ್ರೈಜಿಂಗ್ ಮಾಡಿದ್ರೆ ಅಲ್ಲಿ ಮುಂದೆ ಆಗತಕ್ಕಂಥ ಸಾವುಗಳನ್ನು ತಡೆಗಟ್ಟಬಹುದು. ಆಮೇಲೆ ಡೆಡ್ ಬಾಡಿ ಇತ್ತಂದರೆ, ಡೆತ್ ಆಗಿತ್ತಂದರೆ ಯಾವ ಥರ ಪೇಷಂಟನ್ನು ಲಾಸ್ಟಿಗೆ ಇಡಬೇಕು, ಎಲ್ಲ ಪ್ರತಿಯೊಂದನ್ನು ಭಾಳಷ್ಟು ಅಚ್ಚುಕಟ್ಟಾಗಿ ಮಾಡಿದ್ರಿ ಇವತ್ತು.